ಆತ್ಮೀಯರೇ ನಮಸ್ಕಾರ. ನಾನು KM ವೀರೇಶ್, ಚಿತ್ರಲೋಕ ಸಂಪಾದಕ. ಯಾರ್ಯಾರು ಚಿತ್ರಲೋಕ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ಅವರೆಲ್ಲ ಚಿತ್ರಲೋಕ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತು ನಾನು ಮಾಗಡಿ ರಸ್ತೆಯಲ್ಲಿರೋ ಒಂದು ಅಪಾರ್ಟ್ಮೆಂಟ್ಗೆ ಬಂದಿದ್ದೀನಿ. ಈ ಅಪಾರ್ಟ್ಮೆಂಟ್ಗೆ ನಾನು ಬಂದಿರುವಂಥ ಮನೆ ಖ್ಯಾತ ನಿರ್ದೇಶಕ ಪವನ್ ಒಡೆಯರ್. ಪವನ್ ಒಡೆಯರ್ ಬಗ್ಗೆ ನಾನು ಜಾಸ್ತಿ ಹೇಳ್ಬೇಕಾಗಿಲ್ಲ ಅಂದ್ಕೊಂಡಿದ್ದೀನಿ. 2011ನೇ ಇಸ್ವಿನಲ್ಲಿ ಬಂದ ಒಂದು ಸೂಪರ್ ಹಿಟ್ ಸಾಂಗ್ ಪ್ಯಾರಿಗೆ ಆಗ್ಬಿಟ್ಟೈತೆ ಅನ್ನೋ ಒಂದು ಗೋವಿಂದಾಯ ನಮದ ಚಿತ್ರದ ಯಶಸ್ವಿ ನಿರ್ದೇಶಕ. ಆ ನಂತರ ಸತತ 2 ಸಿನಿಮಾಗಳನ್ನ ಇಟ್ಕೊಟ್ಟಂತ ನಿರ್ದೇಶಕ ಪವನ್ ಒಡೆಯರ್. ಆ 2 ಸಿನಿಮಾಗಳಲ್ಲಿ ಒಂದು ಸಿನಿಮಾ ಬಂದು ಗೂಗ್ಲಿ, ಮತ್ತೊಂದು ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾ. ಬನ್ನಿ ಅವರ ಮನೆಗೆ ಹೋಗೋಣ. ಮೊದಲನೇದಾಗಿ ಅವರ ಮನೆಯ ಒಂದು ಹೋಮ್ ಟೂರ್ ಮಾಡೋಣ. ಹೋಮ್ ಟೂರ್ನಲ್ಲಿ ಆ ಕಡೆ 2 ಡೋರ್ ಇದೆ, ಈ ಕಡೆ ಯಾಕೆ 1 ಡೋರ್ ಇದೆ ಅನ್ನೋದನ್ನ ಅವ್ರನ್ನೇ ಕೇಳೋಣ. ಬನ್ನಿ ಹೋಗೋಣ ಅವ್ರ ಮನೆಗೆ. ಆತ್ಮೀಯ ಸ್ನೇಹಿತರೆ ಬನ್ನಿ. ಸರ್ ಬನ್ನಿ, ವೆಲ್ಕಮ್. ಪವನ್ ಅವ್ರ ಮನೆಗೆ ಎಂಟ್ರಿ. ಬನ್ನಿ ಸರ್, ಹಾರ್ಟ್ಲಿ ಮೋಸ್ಟ್ ವೆಲ್ಕಮ್. ಆಫ್ಟರ್ ಅ ಲಾಂಗ್ ಟೈಮ್ ಸರ್ ಹೋಮ್ ಟೂರ್ ಮಾಡಕ್ ಬಂದಿದ್ದೀರಾ ಇವತ್ತು. ನಾನು ಹೋಮ್ ಟೂರ್ ಅಲ್ಲ, ಪವನ್ ಒಡೆಯರ್ ಮನೆಗಳು. ಪವನ್ ಒಡೆಯರ್ ಮನೆ ಮತ್ತು ಅಪೇಕ್ಷಾ ಪವನ್ ಒಡೆಯರ್ ಸ್ಟೋರಿ ಮಾಡಕ್. ಗ್ರೇಟ್ ಸರ್, ಹ್ಯಾಪಿ ಗುಡಿಗೆ ಬಂದಿದ್ದಕ್ಕೆ ಹ್ಯಾಪಿ ಟು ರಿಸೀವ್ ಯು ವೀರೇಶ್ ಸರ್ ಎಟ್ ಚಿತ್ರಲೋಕ ಎಟ್ ಅವರ್ ಹೌಸ್. ತೋರಿಸಿ ಸರ್ ಬನ್ನಿ. ಬನ್ನಿ ಸರ್. ಇದು ಆಕ್ಚುಲಿ ಪರ್ಟಿಕ್ಯುಲರ್ ಆಗಿ ನಾನು ಇಷ್ಟಪಟ್ಟು ಮಾಡಿಸಿರುವಂತ ಒಂದು ಇಂಟೀರಿಯರ್ ಡಿಸೈನ್ ಇದು. ಏನದು ತುಂಬಾ ಇಷ್ಟಪಟ್ಟು ಅಂದ್ರೆ ಸರ್, ನಮಗೆ ಆರ್ಟಿಸ್ಟ್ ಆಗಿ ನಮಗೆ ಪ್ರಶಸ್ತಿ ಇಸ್ ಮೇನ್ ಇನ್ ಲೈಫ್. ಯಾಕಂದ್ರೆ ಅದೇ ಒಂದ್ ದೊಡ್ಡ ಅಪ್ರಿಸಿಯೇಷನ್. ನಾವು ನಾಳೆ ಹೋದಾಗ ಅದೇ ಒಂದ್ ದೊಡ್ಡ ನಮ್ಗೆ ಅಪ್ರಿಸಿಯೇಷನ್. ಹಿಂಗಾಗಿ ಅದಕ್ಕೆ ಒಂದ್ ಜಾಗ ಮಾಡೋಣ ಅಂತ ಬಹಳ ಆಸೆ ಇತ್ತು. ಅದಕ್ಕೋಸ್ಕರ ಪರ್ಟಿಕ್ಯುಲರ್ ಆಗಿ ಅಂದ್ರೆ ಇದೂ ಇದಾವೆ, ಅವನ್ನೆಲ್ಲ ಸ್ವಲ್ಪ ಆ ಕಡೆ ಇಟ್ಬಿಟ್ಟು ಮೇನ್ ಯಾವ್ದಿದೆ ಅದನ್ನೆಲ್ಲ ಇಲ್ಲಿ ಇಟ್ಟಿರುವಂತ ಅವಾರ್ಡ್ಸ್. ನೀವು ಮುಂಚೆಯಿಂದ ಮನೇಲಿ ಇದ್ರಲ್ವಾ? ಹೌದು ಹೌದು. ಅದೇನಾಯ್ತು ಸರ್, ಅದು ಆಕ್ಚುಲಿ ನಟ ಸಾರ್ವಭೌಮ ಶೂಟ್ ಮಾಡೋ ಅಂತ ಸಂದರ್ಭದಲ್ಲಿ ಕಲ್ಕತ್ತಾದಲ್ಲಿ ಶೂಟ್ ಮಾಡ್ತಾ ಇದ್ದೆ. ಕಲ್ಕತ್ತಾದಲ್ಲಿ ಶೂಟ್ ಮಾಡ್ಬೇಕಾದ್ರೆ ಒಂದು ಪ್ಯಾನಿಕ್ ಕಾಲ್ ನನಗೆ. ಜಯಣ್ಣ ಕೊಡ್ಸಿದ ಮನೆಯಲ್ಲ? ಹೌದೌದು, ಜಯಣ್ಣ ಅವರು ಗೂಗ್ಲಿ ರಣವಿಕ್ರಮ ಮಾಡದಂತ ಮನೆ ಅದು. ಅಲ್ಲಿ ಒಂದು ಪ್ಯಾನಿಕ್ ಕಾಲ್ ನನಗೆ. ಯಾವ್ದು ಅಂತಂದ್ರೆ ನನ್ನ ವೈಫಿಂದ ಒಂದು ಏನು ಅಂತಂದ್ರೆ ಯಾರೋ ಬಂದ್ಬಿಟ್ಟಿದ್ದಾರೆ, ಕಳ್ಳರು ಬಂದ್ಬಿಟ್ಟಿದ್ದಾರೆ ಮನೆಗೆ. ಅಂದ್ರೆ ಡೋರ್ ಎಲ್ಲ ಕ್ಲೋಸ್ ಆಗಿದೆ, ಅದು ಸುತ್ತ ಮೆಟ್ಲುಗಳಿತ್ತು. ಫುಲ್ ಪ್ಯಾನಿಕ್ ಆಗೋಂತ ಸಿಚುಯೇಷನ್. ಅಂದ್ರೆ 3-4 ಜನ ಬಂದ್ಬಿಟ್ಟಿದ್ದಾರೆ. ಯಾರೋ ನೋಡಿದ್ರೆ ಟ್ರೈಂಗ್ ಟು ಮನೆ ಒಳಗ್ ಬರೋದಕ್ಕೆ ಟ್ರೈ ಮಾಡ್ತಾ ಇದಾರೆ. ನೈಟ್ ಹೊತ್ತಲ್ಲಿ ತುಂಬಾ ಒಂದು ಮಿಡ್ ನೈಟ್ ನಾನು ಶೂಟ್ ಮಾಡ್ತಾ ಇದೀವಿ ಕಲ್ಕತ್ತಾದಲ್ಲಿ. ಅದು ಇತ್ತು 55x40 40x55 2000 ಸ್ಕ್ವೇರ್ ಫೀಟ್ ಏನೋ ಇತ್ತು. ಅಲ್ಲ, 1650 ಸ್ಕ್ವೇರ್ ಫೀಟ್ ಇತ್ತು. ಹ್ಯೂಜ್ ಹೌಸ್. ಸೊ ಅದು ತುಂಬಾ ಸ್ಪೇಷಿಯಸ್. ಆಮೇಲೆ ನಮ್ ತಂದೆ ತಾಯಿ ಊರಲ್ಲಿ ಇರ್ತಾರೆ, ಇಲ್ಲಿ ಅಪೇಕ್ಷಾ ಅವ್ರು ಒಬ್ಬರೇ ಇದ್ರು. ಸೊ ಹಿಂಗಿರ್ಬೇಕಾದ್ರೆ ನನಗೆ ತುಂಬಾ ಪ್ಯಾನಿಕ್ ಆಗಿ ತಿರ್ಗಾ ಅಲ್ಲಿ ವಿಜಯನಗರ ಲೋಕಲ್ ಇವರಿಗೆ SP ಅವ್ರಿಗೆ ಫೋನ್ ಮಾಡಿ ಇದೆಲ್ಲ ಮಾಡಿ ಕೊನೆಗೆ ನಮ್ಮ ಇಬ್ರು ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಯಾರು ಇಲ್ಲಿ ಬಿಟ್ಟೋಗಿದ್ವಿ ಅವ್ರನ್ನ ಕಲ್ಕತ್ತಾ, ಅವ್ರನ್ನೇ ಮನೆ ಹತ್ರ ಕಳಿಸಿ ಈ ತರ ಎಲ್ಲ ರಗಳ ಆಗಕ್ ಸ್ಟಾರ್ಟ್ ಆಯ್ತು. ಸ್ವಲ್ಪ ಭಯ ಆಗಕ್ ಸ್ಟಾರ್ಟ್ ಆಯ್ತು ಆಮೇಲೆ. ಯಾಕೆಂತಂದ್ರೆ ಈಗ ನಮ್ದು ಕೆಲಸ ನಿಮಗೆ ಗೊತ್ತಿದೆ, ಚಿತ್ರರಂಗದಲ್ಲಿ ಹೆಂಗ್ ಕೆಲಸ ಶೂಟಿಂಗ್ ಅಂತ ಇದ್ದಾಗ ದೇರ್ ಇಸ್ ನೋ ಟೈಮ್ ಬಾರ್. ನಮ್ಮ ಇದಕ್ಕೆ ಯಾವ್ದೋ 9 to 5 ಜಾಬ್ ಅಲ್ಲ ನಮ್ದು. ಸೊ ಈ ತರ ಇದ್ದಾಗ ಫಾರ್ ದ ಫಸ್ಟ್ ಟೈಮ್ ನಮಗೆ ಒಂದು ಸೇಫ್ಟಿ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಅನ್ಸಿದ್ದು. ನಾನು ಆಕ್ಚುಲಿ ಅಪಾರ್ಟ್ಮೆಂಟ್ ಲೈಫ್ ಸ್ಟೈಲ್ಗೆ ನಂದು ಯಾವಾಗ್ಲೂ ವಿರೋಧ ಇತ್ತು. ಅಂದ್ರೆ ಆಕ್ಚುಲಿ ಏನಾಗಿತ್ತು ಅಂತಂದ್ರೆ ಆ ಮನೇಲಿ ಈ ತರ ಆಯ್ತು ಅನ್ನೋಗಿನ ಮುಂಚೆ ನಾನ್ ಅಪಾರ್ಟ್ಮೆಂಟ್ ಲೈಫ್ಗೆ ತುಂಬಾ ಯೂಸ್ಡ್ ಇದೆ ಒಬ್ಳೇ ಇದ್ದಾಗ, ಮದ್ವೆ ಮುಂಚೆ. ಸೊ ನನಗೂ ಇಂಡಿವಿಜುವಲ್ ಹೌಸ್ ಅಷ್ಟು ದೊಡ್ಡ ಮನೇಲಿ ಇವರು ಶೂಟಿಂಗ್ ಹೋಗ್ಬಿಟ್ರೆ ಮನೇಲೆ ಇವ್ರು ತಂದೆ ತಾಯಿನೂ ಇಲ್ಲ ಅಂತಂದ್ರೆ ಒಬ್ಳಿಗೆ ಇರಕ್ ಸಖತ್ ಭಯ ಆಗೋದು. ಆ ಸಿಚುವೇಶನ್ ಇನ್ನೂ ಭಯ ಹುಟ್ಟಿಸ್ಬಿಡ್ತು ನಮ್ಮಲ್ಲಿ, ಹಿಂಗಿದ್ರೆ ಆಗಲ್ಲ ಅಂತ. ಸೊ ನಾನೇನ್ ಹೇಳ್ದೆ ಪವನ್ಗೆ, ಇಲ್ಲ ಪವನ್, ನಾವು ಒಂದು ಅಪಾರ್ಟ್ಮೆಂಟಿಗೆ ಹೋಗೋಣ. ದೋ ಯುವರ್ ಶೂಟಿಂಗ್ ನೀವಿಲ್ಲ ಬೆಂಗಳೂರಲ್ಲಿ ಅಂದ್ರು ಐ ಕ್ಯಾನ್ ಮ್ಯಾನೇಜ್ ಮೈ ಸೆಲ್ಫ್. ಬೆಂಗಳೂರಲ್ಲಿ ನನ್ಗಿದ್ದು ಅಭ್ಯಾಸ ಇರೋದ್ರಿಂದ ಐ ಕ್ಯಾನ್ ಮ್ಯಾನೇಜ್ ಮೈ ಸೆಲ್ಫ್ ಅಂದ್ಬಿಟ್ಟು, ಅಪಾರ್ಟ್ಮೆಂಟ್ ಬೇಡ, ಬೇಕಾದ್ರೆ ಇನ್ನೊಂದ್ ಮನೆಗೆ ಹೋಗೋಣ. ನಾನು ಇನ್ನೊಂದ್ ಮನೆಗೆ ಹೋದ್ರೆ ಏನ್ ಸಿಗತ್ತೆ, ದೇರ್ ಇಸ್ ನೋ ಡಿಫ್ರೆನ್ಸ್. ನಾನ್ ಹೆಂಗೆ ಆಕ್ಚುಲಿ ಈ ಅಪಾರ್ಟ್ಮೆಂಟ್ ಕರ್ಕೊಂಡ್ ಬಂದಿದ್ದು ಅಂದ್ರೆ ಪವನ್ಗೆ ಒಂದು ಅವ್ರ ಅಪಾರ್ಟ್ಮೆಂಟ್ ಅಂದ್ರೆ ನೋಡಕ್ಕೂ ಇಷ್ಟ ಇರ್ಲಿಲ್ಲ ಅವ್ರಿಗೆ. ಬೇಡ ನಂಗೆ ಅಭ್ಯಾಸನೇ ಇಲ್ಲ ಅಂತ. ನಾನ್ ಇಲ್ಲ ಪವನ್, ಬರೀ ಇದೊಂದ್ ನೋಡೋಣ. ಅವ್ರು ಮೋಸ್ಟ್ಲಿ ನೋಡಿದ್ ಇದೊಂದೇ ಅಪಾರ್ಟ್ಮೆಂಟ್ ಅನ್ಸುತ್ತೆ. ನಾನೊಂದ್ 3-4 ನೋಡಿದ್ದೆ, ಇವ್ರಿಗೆ ಕರ್ಕೊಂಡ್ ಬಂದಿದ್ ಇದೊಂದೇ. ನಾನ್ ಹೇಳ್ದೆ 1-2-3 months ವಿ ವಿಲ್ ಗೋ.
ವಿಲ್ ಬೈ, ವಿ ವಿಲ್ ಗೋ. ನಿಮ್ಗೆ ಇಷ್ಟಾನೇ ಆಗಿಲ್ಲ, ಬೇಡ ಅಂತಂದ್ರೆ ವಿಲ್ ಗೋ ಬ್ಯಾಕ್, ಹಂಗಂತ ಹೇಳ್ಕೊಂಡು ಆಕ್ಚುಲಿ ಕರ್ಕೊಂಡ್ ಬಂದಿದ್ದು ಪವನ್. ಆವಾಗ ಆ ಒಂದು ಟೈಮಲ್ಲಿ ನಮ್ದುನು ಒಂದಷ್ಟು ಬೇರೆ ಕ್ರಂಚಸ್ ಇವು ಎಲ್ಲ ಇದಾಗಿದ್ದಕ್ಕೆ ಸರಿ ಆಯ್ತು ಅಂದ್ಬಿಟ್ಟು ಏನೋ ಈ ಹೌಸ್ ಇದ್ ಮಾಡಿ ಇಲ್ಲಿ ಬರೋಣ ಅನ್ಬಿಟ್ಟು ಫಸ್ಟ್ ಆಕ್ಚುಲಿ ವಿ ಬಾಟ್ ದಟ್ ಹೌಸ್ ಫಸ್ಟ್. ಯಾವುದು? ಈ ಕಡೆ ಪಕ್ಕದ್ದು. ಪಕ್ಕದ ಮನೆ ಇದೆಯಲ್ಲ, ಅಲ್ಲಿಂದಲೇ ತೋರಿಸಿ, ಯಾವ್ದೋ ಬೇರೆ ಮನೆ ಕರ್ಕೊಂಡ್ ಬಂದಿದ್ದು. ಇಲ್ಲ ಇಲ್ಲ, ಸೊ ಈ ಮನೆಗೆ ಫಸ್ಟ್ ಬಂದಿದ್ ನಾವು. ಅಂದ್ರೆ ದಿಸ್ ಇಸ್ B1102, ಬಿ ಬ್ಲಾಕ್ 1102. ಈ ಮನೆಗ್ ತಗೊಂಡಿದ್ ನಾವು. ಅವಾಗ ಎಂಟ್ರಿ ಇಲ್ಲಿಂದ ಇತ್ತು. ಈ ದೇವ್ರ ಮನೆ ನಾವೇನ್ ಮಾಡಿದೀವಿ, ಇದನ್ ಇದು ಮಾಡಿರೋದು. ಎಂಟ್ರಿ ಇತ್ತು ಇಲ್ಲಿ, ಓಕೆ. ಸರಿನಾ? ಈ ಎಂಟ್ರಿ ಇದು ಬಂದ್ರೆ ಇಷ್ಟೇ ಹೌಸ್ ಇದ್ದಿದ್ದು. ಇದು hall. ಹಾಲ್. ಬೇಸಿಕಲಿ ಇದು ಎಮೋಷನ್ ಇದೆ ಸರ್ ಈ ಮನೆಗೆ, ಯಾಕಂದ್ರೆ ನಾನು ಪವನ್ ಒಟ್ಟಿಗೆ ಮಾಡ್ಕೊಂಡಿರುವಂತ ಫಸ್ಟ್ ಮನೆ ಇದು. ಸೊ ಇದು ಹಾಲ್, ಇದು ಒಂದು ಸಿಟ್ ಔಟ್ ಏರಿಯಾ, ಇದು ಕಿಚನ್ ಇತ್ತು ಅವಾಗ. ಇಲ್ಲಿದೆಯಲ್ಲ, ಇದು ಕಿಚನ್ ಇತ್ತು. ಇವಾಗ ಇದು ವಿ ಹ್ಯಾವ್ ಕನ್ವರ್ಟೆಡ್ ದಿಸ್ ಇಂಟು ಡ್ರಾಯಿಂಗ್ ರೂಮ್ ತರ, ಒಂದು ಆಫೀಸ್ ತರ ಕನ್ವರ್ಟ್ ಮಾಡಿದೀವಿ. ಡ್ರಾಯಿಂಗ್ ರೂಮ್. ಹಾ, drawing room. ಆಫೀಸ್ ರೂಮ್, ಆಕ್ಚುಲಿ ಮಕ್ಳಿಗೆ ರೂಮ್ ಆಗ್ಬಿಟ್ಟಿದೆ ಅದು. ಮಕ್ಳಿಗೆ ಆಗೋಗಿದೆ ಅದು. ಇಲ್ಲಿ ಕಿಚನ್ ಇದ್ದಿದ್ದು. ಮುಂಚೆ ಇಲ್ಲಿ ಮುಂಚೆ ಕಿಚನ್ ಇದ್ದಿದ್ದು ಆಕ್ಚುಲಿ. ಇದು ದಿಸ್ ಇಸ್ ಮೋರ್ ಆಫ್ ಆಫೀಸ್ ರೂಮ್ ಈಗ. ಮಕ್ಕಳು ಅಂತ ಗೊತ್ತಾಗುತ್ತೆ, ಗೋಡೆಲ್ಲ ಅದು. ಸೊ ಇದಾದ ನಂತರ ಇದೊಂದು ರೂಮು. ಸೊ ಇದು ಒಂದು ಮಾಸ್ಟರ್ ಬೆಡ್ರೂಮು. ಮತ್ತೆ ಇದು ಅಟ್ಯಾಚ್ಡ್ ವಿತ್ ಬಾತ್ರೂಮ್. ಇದು ನಮ್ ರೂಮು. ನಂಗೆ ಫೇವ್ರೆಟ್ ಜಾಗ ಇದು. ಮೋಸ್ಟ್ ಆಫ್ ದ ಟೈಮ್ ಐ ಸ್ಪೆಂಡ್ ಮೈ ಟೈಮ್ ಆನ್ ದಿಸ್ ಕಾಟ್ ಓನ್ಲಿ, ವಿಚ್ ಅಪೇಕ್ಷಾ ಹೇಟ್ಸ್ ದ ಮೋಸ್ಟ್. ಅಂದ್ರೆ ಬಿದೋಗ್ತೀರಿ ಬಿಟ್ಟು ಆ ಕಡೆ ಈ ಕಡೆ ಇದಾಗ್ಬಿಟ್ಟಿದೆ ಇಲ್ಲ, ಇದು ಮಕ್ಳಿಗೆ. ಪವನ್ಗೆ. ನಾನು ಮಗುನೇ ಸರ್. ಮೈ ಫಸ್ಟ್ ಚೈಲ್ಡ್. ಸೊ ಇದು ಒಂದು ಆಕ್ಚುಲಿ ನಾವು ಈ ಮನೆ ಫಸ್ಟ್ ತಗೊಂಡಿದ್ದು ಸರ್. ಇಷ್ಟೇ ಇದಿದ್ದು ಹಾಲು, ಇವೆರಡು ಬೆಡ್ರೂಮ್, ಕಿಚನ್. ಇದು ತಗೊಂಡಾದ್ಮೇಲೆ ಇದು ಎಲ್ಲ ಅಪೇಕ್ಷಾದ ಡಿಸೈನ್ ಟೋಟಲಿ. ಅಂದ್ರೆ ನಾವು ಯಾವ್ಯಾವ ಸಿನಿಮಾ ವರ್ಕ್ ಮಾಡಿದೀವಿ, ಅದೆಲ್ಲದ್ರದ್ದು ಇದೆ ಇಲ್ಲಿ. ನಾನು ಮತ್ತೆ ಅಪೇಕ್ಷಾ ವರ್ಕ್ ಮಾಡಿರೋದೆಲ್ಲ ಸಿನಿಮಾದು ಇದೆ. ಗೋವಿಂದ ನರ್ಮ, ಗೂಗ್ಲಿ, ರಣವಿಕ್ರಮ, ಜೆಸ್ಸಿ ಅಂಡ್ ನಟರಾಜ, ಸರ್ವಿಸ್, ಅಪೇಕ್ಷಾದ ಕಾಫಿ ತೋಟ, ಸಾಗುತ್ತ ದೂರ ದೂರ, ಡೊಳ್ಳು. ಸೊ ಇದು ಮನೆ ನಾವು ಫಸ್ಟ್ ತಗೊಂಡಿದ್ದು. ಸೊ ಇದೆಲ್ಲ ನಮ್ಮ ಟೋಟಲ್ ಇಂಟೀರಿಯರ್ ಡಿಸೈನ್ ಎಲ್ಲಾನು ಅಪೇಕ್ಷಾ ಅವರದ ಡೈರೆಕ್ಷನ್ ಅಲ್ಲೇ ಆಗಿರೋದು. ಮತ್ತೆ ಬೇಸಿಕಲಿ ನಾನು ಫ್ಯಾಷನ್ ಡಿಸೈನರ್, ಸೊ ಹಿಂಗಾಗಿ ಅದಕ್ಕೊಂಚೂರು ಇಂಟೀರಿಯರ್ದು ಲಿಂಕ್ ಇರುತ್ತಲ್ಲ, ಸೊ ಹಿಂಗಾಗಿ ದಿಸ್ ಆಲ್ ಈ ಕಲ್ಲು ನಂಗೆ ಈ ತರ ಎಲ್ಲ ತುಂಬಾ ಇಷ್ಟ. ಇದು ನಮ್ಮ ಗಾಟ್ ಫ್ರಮ್ ರಾಜಸ್ಥಾನ್. ನಾನು ಆಗ್ಲೇ ನಿಮ್ಗೆ ಹೇಳದೆ ಅಲ್ಲ, ನಮ್ಮ ತಾತ ಅವ್ರದ್ದು ನಾಟಕದ ಕಂಪ್ನಿ ಇತ್ತು ಅಂತ ಹೇಳಿದ್ನಲ್ಲ. ಇದು ಬಂಗಾರಪ್ಪನವರು CM ಆಗಿದ್ದಾಗ ಅವ್ರಿಗೆ ಸ್ಟೇಟ್ ಅವಾರ್ಡ್ ಸಿಕ್ಕಿತ್ತು. ನಾಟಕದ ಕಂಪನಿ ಮಾಲೀಕರವರು, ಗಜಾನನ ನಾಟಕ ಮಂಡಳಿ ಜಮಖಂಡಿ ಅಂತ. ಸೊ ಅವಾಗೆ ಸ್ಟೇಟ್ ಅವಾರ್ಡ್ ಸಿಕ್ಕಿತ್ತು ಅವರ ನಾಟಕದ ಒಂದು ಸಾಧನೆಗೆ. ನಾನು ಹುಟ್ಟಿದ್ ಕುಣಿಗಲ್ಲು, ಬಟ್ ಮೂಲತಃ ಯಾರು? ರಮೇಶ್ ಇದಾರಲ್ಲ. ಓ ಹೌದಾ, ಓಕೆ ಓಕೆ ಓಕೆ. ಸ್ಟೇಟ್ ಫಾರಂ. ಯಾರು ಸರ್ ಇವರಾ? ಓಕೆ 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 ಓಕೆ. ಓ ಹೌದಾ, ಗೊತ್ತಿರಲಿಲ್ಲ. ಸೊ ಅಪೇಕ್ಷಾ, ಎಸ್, ಕಲ್ಲು ತುಂಬಾ ಇಷ್ಟ ಅಂತ ಹೇಳಿದ್ರು. ಯಾ, ಅಂದ್ರೆ ಇದು ಆಕ್ಚುಲಿ ಈ ಡಿಸೈನ್ ನೋಡಿ ಎಷ್ಟೊಂದ್ ಜನ ಮಾಡ್ಸಿದ್ದಾರೆ. ಯಾಕಂದ್ರೆ ದಿಸ್ ಇಸ್ ಆಕ್ಚುಲಿ ನಾಟ್ ಅಪಾರ್ಟ್ಮೆಂಟ್ ಫಾರ್ಮ್ ಸ್ಟೈಲ್ ಈ ತರ. ಯಾಕಂದ್ರೆ ಅಪಾರ್ಟ್ಮೆಂಟ್ ಅಂತ ಬಂದ್ರೆ ಅದಕ್ಕೆ ಡಿಸೈನ್ಸ್ ಬೇರೆ ಇರುತ್ತೆ. ಬಟ್ ನನಗೆ ಸ್ವಲ್ಪ ಎಸ್ಥೆಟಿಕ್ ಲುಕ್ ಕೊಡ್ಬೇಕಾಗಿತ್ತು ಮನೆಗೆ. ಅಂದ್ರೆ ಬಾಗಲಕೋಟೆ ವಾಡೆಗಳು ಜಾಸ್ತಿ ಇದೆಯಲ್ಲ, ಅದಕ್ಕೆ ಇಲ್ಲಿ ಕಲ್ಲುಗಳು. ಕೋಟೆ ಅಲ್ವಾ, ಸೊ ಹಿಂಗಾಗಿ ಆ ಲುಕ್ ಇರ್ಲಿ ಅನ್ನೋದಕ್ಕೋಸ್ಕರ ಇದು. ಮತ್ತೆ ಮುಂಚೆ ಇಲ್ಲೊಂದ್ ದೇವ್ರ ಮನೆ ಮಾಡ್ಕೊಂಡಿದ್ವಿ ನಾವು ಚಿಕ್ಕದು ಈ ಮನೇಲಿದ್ದಾಗ. ಸೊ ಅದಕ್ಕೂ ಕೂಡ ಇದೇ ತರ ಡಿಸೈನ್ ಮಾಡ್ಸಿದ್ದೆ ನಾ ದೇವ್ರ ಮನೆಗೆ ಮತ್ತೆ ಇಲ್ಲಿ. ಸೊ ಅದೊಂದು ಏಸ್ಥೆಟಿಕ್ ಫೀಲ್ ಬರುತ್ತೆ ಅಂತ. ಹೋಲ್ ಇಂಟೀರಿಯರ್ ಲೈಟಿಂಗ್ ಕೂಡ ಹಂಗೆ ಇದೆ ನಮ್ಮ ಮನೇಲಿ, ವೈಟ್ ಎಲ್ಲೋ ಮಿಕ್ಸ್ ಲೈಟಿಂಗ್ಸ್, ಸೊ ದಟ್ ಇದಕ್ಕೆಲ್ಲ ಮ್ಯಾಚ್ ಆಗೋ ತರ. ವಾಸ್ತು ಅನ್ನೋಗಿಂತ ಪ್ಲೆಸೆಂಟ್ ಫೀಲಿಂಗ್ ಅಷ್ಟೇನೆ. ಮನೆ ಕಂಪ್ಲೀಟ್ಲಿ ವಾಸ್ತು ಕಲರ್ಸ್ ಕಾಣ್ತಾ ಇದೆ ಅದಕ್ಕೆ. ಓ ಹೌದಾ, ನಮಗೂ ಗೊತ್ತಿಲ್ಲ. ವೈಟ್ ಸರ್, ಏನಂದ್ರೆ ನನ್ಗೆ ಪವನ್ಗೆ ತುಂಬಾ ಸಿಮಿಲರ್ ಟೇಸ್ಟ್ ಇದೆ.
ಬ್ರೈಟ್ ಕಲರ್ಸ್ ಸ್ವಲ್ಪ ಇಷ್ಟ. ಇಲ್ಲಿ ಬಾಕ್ಲಿ ಇತ್ತು ಅಂದ್ರೆ ಆಗ್ಲೇ ಹಾ ಬಾಕ್ಲು ಈಗ ಕ್ಲೋಸ್ ಮಾಡಿ ದೇವ್ರ ಮನೆ ಮಾಡಿದ್ದೀನಿ. ಹೌದೌದೌದು ಕರೆಕ್ಟ್. ಈ ಇದನ್ನ ಅಂದ್ರೆ ಆ ಡೋರ್ ಇದೆ, ಹಾಗೆ ಇದೆ. ಡೋರ್ ಇದೆಯಲ್ಲ ಇನ್ನ? ಡೋರ್ ಇದೆ, ಯಾ, ಯಾ, ಡೋರ್ ಇದೆ, ಒಳಗೆ ಡೋರ್ ಇನ್ನೂ ಇದೆ. ಅದ್ರ ಮೇಲೆ ವುಡ್ ಇಟ್ಟು ಜಸ್ಟ್ ಹಂಗೆ ಕ್ಲೋಸ್ ಮಾಡಿರೋದು. ಅಂದ್ರೆ ಬೇಸಿಕಲಿ ನನ್ಗೆ ಸಪರೇಟ್ ಆಗಿ ಒಂದ್ ಪೂಜೆ ರೂಮ್ ಬೇಕಾಗಿತ್ತು. ಅಂದ್ರೆ ನಾವೀಗ ಅಂದ್ರೆ ಅದಕ್ಕೊಂದ್ ಸ್ಪೇಸ್ ಅನ್ನೋದಕ್ ಬೇಕಾಗಿತ್ತು. ಸೊ ಹಿಂಗಾಗಿ ಏನ್ ಮಾಡಿದ್ವಿ, ಈ ಸ್ಪೇಸ್ ಎಂಟ್ರೆನ್ಸ್ ಇತ್ತಲ್ವಾ, ಸೇಮ್ ಆ ಕಡೆ ಹೆಂಗಿದ್ಯೋ ಹಂಗೆ ಇತ್ತು. ಸೊ ಅದನ್ನೇ ನಾವು ದೇವ್ರ ಮನೆಗೆ ಯುಟಿಲೈಸ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡು ಇದನ್ನ ಡೋರ್ ಏನ್ ಮಾಡಿದೀವಿ, ಹಂಗೆ ಹಿಂದೆ ಮುಂದೆ ಕ್ಲೋಸ್ ಮಾಡಿಸಿದ್ವಿ. ಬಟ್ ವಿ ಕೆಪ್ ದ ಡೋರ್. ಡೋರ್ ಇಸ್ ದೇರ್, ಬೇಕು ಅಂದ್ರೆ ಯಾವಾಗಲೂ ಓಪನ್ ಮಾಡ್ಕೊ. ಇದನ್ನ ಲಾಲ್ ಹಾಕಿದ್ರೆ 2 ಮನೆನೇ ಆಗುತ್ತೆ ಮತ್ತೆ. ಸೊ ಆ ತರ ಇರುತ್ತೆ. ಸೊ ಇವಾಗ ನಮಗೆ ಯೂಸ್ ಮಾಡೋದಕ್ಕೆ ವಿ ಹ್ಯಾವ್ ಕೆಪ್ಟ್ ಇಟ್ ಓಪನ್ ಅಷ್ಟೇ. ಒಂದು ಮನೆ, 2 ಮನೆ, ಒಂದು ಬಾಗಿಲು. ಹೌದು. ಅದೇ ದೇವ್ರ ಮನೆಯಲ್ಲಿ ಒಂದು ಆಶ್ಚರ್ಯ ಕಾಣಿಸ್ತಾ ಇರೋದೇನು ಅಂತಂದ್ರೆ ರಗ್ ಇದೆ ಅಲ್ಲಿ. ಹೌದೌದೌದು. ಏನದ್ ರಗ್ಗು? ಅದು ಕೈಂಚಿ ಧಾಮ್ ಅಂತ ಇದೆ ಹಿಮಾಚಲ್ ಪ್ರದೇಶಲ್ಲಿ. ನೀಮ್ ಕರೋಲಿ ಬಾಬಾ ಅವ್ರದ್ದು ಆಶ್ರಮ ಅದು. ಆ ಆಶ್ರಮದಲ್ಲಿ ಕೊಟ್ಟಿರೋಂಥ ರಗ್ ಅದು, ಬ್ಲಾಂಕೆಟ್. ಸೊ ಅಲ್ಲಿ ವಿಸಿಟ್ ಮಾಡಿದಾಗ ಯಾರು ಹೋಗಿದ್ರಿ? ನಾನು ಹೋಗಿದ್ದೆ. ಸೊ ಅಲ್ಲಿ ವಿಸಿಟ್ ಮಾಡಿದಾಗ ಕೊಟ್ಟಿದ್ದಂಥ ರಗ್ಗು. ಸೊ ಇಟ್ ಈಸ್ ಅವರು ಹನುಮಾನ್ ಸ್ವರೂಪನೇ ಅವರು. ಸೊ ಆ ಒಂದು ದೃಷ್ಟಿಯಿಂದ ನಾನು ಸ್ವಲ್ಪ ಹನುಮಾನ್ಗೆ ನಡ್ಕೊಳ್ಳೋದು ಜಾಸ್ತಿ. ಸೊ ಹಂಗಾಗಿ ಅದನ್ನ ದೇವ್ರ ಮನೇಲಿ ಇಟ್ಟಿದ್ದೀವಿ. ಹನುಮಾನ್ ಭಕ್ತರು. ಹೌದು ಹೌದು. ಸೊ ಇದು ಇದೆಯಲ್ಲ, ಈ ಪೋರ್ಷನ್ ಇಂದ ಈ ಕಡೆ ಹೊಸ ಮನೆ ಇದು. ಅಂದ್ರೆ ಹೊಸ ಇನ್ ದ ಸೆನ್ಸ್ ಆಮೇಲೆ ತಗೊಂಡಿದ್ದು. ಯಾರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ, 2 ಮನೆ ಇಂಟೀರಿಯರ್ಗೂ ಇರ್ಲಿಲ್ಲ. ಅಂದ್ರೆ ಈ ಮನೆ ತಗೊಂಡಾಗಿದ್ದಷ್ಟೇ. ಕೆಲ್ಸದಿಂದ ಎಸ್ಕೇಪು ನಾನು. ಈ ನಡಿಬೇಕಾದ್ರೆ ಧೂಳು ಗೀಳು ಅವೆಲ್ಲ ನಮ್ ಕೈಯಲ್ಲಿ ಆಗಲ್ಲ. ಸೊ ಕೊಡಿಸ್ಬಿಟ್ಟು ಎಸ್ಕೇಪು ನಾನು. ಮಿಕ್ಕಿದೆಲ್ಲ ಇದು 2 ಮನೆಗೂ ಅಷ್ಟೇ ಫುಲ್ ಏನು ಪರ್ಚೇಸ್ ಮಾಡ್ಬೇಕಾದ್ರೆ ಇದ್ದಿದ್ ಬಿಟ್ರೆ ಇಂಟೀರಿಯರ್ ಫುಲ್ ನಾವಿದ್ದು ಮಾಡ್ಸಿರೋದು. ಅದು ಅಷ್ಟು ತೊಂದರೆ ಆಗ್ಲಿಲ್ಲ. ಯಾಕಂತಂದ್ರೆ ನಾವು ಹೊರಗಿದ್ದು ಆ ಮನೆ ಮಾಡ್ಸಿದ್ವಿ, ನಾವು ವಿಜಯನಗರಲ್ಲಿ ಇದ್ವಿ, ಅವಾಗ ಮಾಡ್ಸಿದ್ವಿ. ಈ ಮನೆಗೆ ಹೆಂಗಾಗೋಯ್ತು ಅಂತಂದ್ರೆ ನಾವ್ ಇಲ್ಲೇ ಇದ್ದು ಮಾಡಿಸ್ಬೇಕಾಯ್ತು ಈ ಮನೆ, ಈ ಇಂಟೀರಿಯರ್ಸ್ ಎಲ್ಲ. ಸೊ ಹೀಗಾಗಿ ಅವಾಗ ಶೂಟ್ ಅಲ್ಲೂ ಬಿಸಿ ಇದ್ದೆ ನಾನು. ಅವಾಗ ಹಿಂದಿ ಸಿನಿಮಾ ಒಂದ್ ಮಾಡ್ತೀನಿ, ಅವಸ್ಥಿ ವರ್ಸಸ್ ಅವಸ್ಥಿ ಅಂತ. ಸೊ ಅದ್ರಲ್ಲಿ ಬಿಸಿ ಇದ್ದೆ. ಜೆನ್ಯೂನ್ಲಿ ಅದು ರೀಸನ್ ಇತ್ತು ನಾನು ಹೋಗೋದಕ್ಕೆ. ಸ್ವಲ್ಪ ಆ ಟೈಮ್ಗೆ ಬರೋಂಗ್ ಪ್ಲಾನ್ ಮಾಡ್ಕೊಂಡೆ. ಸೊ ಹಂಗಾಗಿ ಸರ್ ನನಗೆ ಈ ತರದ ಕೆಲ್ಸ ಎಲ್ಲ ನನ್ ಕೈಯಲ್ಲಿ ಆಗಲ್ಲ ಸರ್, ಎಸ್ಕೇಪ್ ಅದರಿಂದ. ಹಂಗಾಗಿ ಅದೆಲ್ಲ ಅಪೇಕ್ಷಾ ಅಲೋನ್ ವಿಲ್ ಹ್ಯಾಂಡಲ್ ಇಟ್ ಎಫರ್ಟ್ಲೆಸ್ಲಿ. ಸೊ ಹಂಗಾಗಿ ಏನಕ್ಕೆ 2 ಮನೆ ಬೇಕು ಅನ್ಸ್ತು? ಬೇಕು ಅನ್ಸೋದಕ್ಕಿಂತ ಇದು ನಮ್ಗೆ ಸ್ವಲ್ಪ ಈಗ ನೋಡಿ, ಹಳೆ ಮನೇಲಿ ನಾವೇನಿದ್ವಲ್ಲ, ಆಲ್ಮೋಸ್ಟ್ ಅದೊಂದು ದೊಡ್ಡ ಮನೆ ಅದು ಇದ್ದಿದ್ದು. ನಮಗೆ ಸ್ವಲ್ಪ ಸ್ಪೇಸ್ ಇವಾಗ ಏನಾಯ್ತು ನೋಡಿ, ಮಕ್ಕಳು ಬರ್ತಾರೆ, ಈಗ ನಮ್ಮ ತಂದೆ ತಾಯಿ ಬರ್ತಾರೆ, ಅದೊಂದು ಆಮೇಲೆ ಆ ಒಂದು ಸ್ಪೇಸ್ ಅಲ್ಲಿ ಇದ್ವಲ್ಲ, ಅದೊಂದು ಸ್ವಲ್ಪ ದೊಡ್ಡ ಸ್ಪೇಸ್ ಇದ್ರೆ ಒಂದು ರಿಲ್ಯಾಕ್ಸ್ ಆಗಿ ಇರ್ಬೋದು, ಒಂದು ಕಂಫರ್ಟಬಲ್ ಇದಿರ್ಬೋದು. ಇವಾಗ ನೀವೇ ಬಂದ್ರಿ ಮನೆಗೆ, ಯಾರಾದ್ರು ಬಂದ್ರು ಒಂದೇನೋ ಈಗ ನಮ್ದು ಇಂಟರ್ವ್ಯೂಗಳಾಗ್ಬೋದು, ಇದಾಗ್ಲಿ ಜಾಸ್ತಿ ನಡೀತಾ ಇರುತ್ತೆ. ಸೊ ಅದೊಂದು ಸ್ಪೇಸ್ ಇರ್ಬೇಕು ಅನ್ನೋದು ಒಂದು ಐಡಿಯಾ. ಮತ್ತೆ ಅಟ್ ದ ಸೇಮ್ ಟೈಮ್ ಹಿಂದಿನ ಮನೇಲಿದೆ, ಅದು ಕೂಡ ತುಂಬಾ ಸ್ಪೇಷಿಯಸ್ ಆಗಿತ್ತು. ಸೊ ಅದೊಂದು ಸ್ವಲ್ಪ ಸ್ಪೇಸ್, ಐ ಲೈಕ್ ದಟ್ ಕಂಫರ್ಟಬಲ್ ಸ್ಪೇಸ್. ಆ ಕಂಫರ್ಟಬಲ್ ಸ್ಪೇಸ್ ಇರ್ಲಿ ಅನ್ನೋದಕ್ಕೆ ಲಕ್ಕಿ ದಟ್ ವಿ ಗಾಟ್ ಅಡ್ಜಸೆಂಟ್ ಫ್ಲಾಟ್ ಸರ್. ಯೂಶುವಲಿ ಅಪಾರ್ಟ್ಮೆಂಟ್ ಅಲ್ಲಿ ಹಂಗೆ ಸಿಕ್ಕದ್ ತುಂಬಾ ಕಷ್ಟ. ಏನೋ ಪಕ್ಕದ ಫ್ಲಾಟ್ ಹಂಗೆ ಸಿಗೋದು. ನಾನು ಆಕ್ಚುಲಿ ದೇವರಾಡೆ ಆ ಮನೆ ಓಪನಿಂಗ್ ಇದ್ದಾಗ, ಅಂದ್ರೆ ಇದು ಅಪಾರ್ಟ್ಮೆಂಟ್ ಅಲ್ಲೆಲ್ಲ ತುಂಬಾ ಹತ್ತೆ ಮನೆ ಅಲ್ಲ, ಆ ಮನೆ ಓಪನಿಂಗ್ ಇದ್ದಾಗ ಅದ್ ಏನೋ ಪಕ್ಕದಲ್ಲಿ ಯಾರು ಬರ್ದಿರಂಗ್ ಮಾಡಪ್ಪ ಅಂದ್ಬಿಟ್ಟು ಒಳಗ್ ಬಂದಿದ್ದೆ. ಆಕ್ಚುಲಿ ಪಕ್ಕದಲ್ಲಿ ನಾವೇ ಬರೋ ಅಲ್ಲಿ ಏನಾಗೋಯ್ತು ಅಲ್ಲ, ಅಂದ್ರೆ ಪಾಪ ಇಲ್ಲ, ಅಂದ್ರೆ ಯಾರು ಇರ್ಲೇ ಇಲ್ಲ ಇಲ್ಲಿ. ತುಂಬಾ ಹತ್ತಿ ಮನೆ ಅಲ್ವಾ, ಸೊ ಆ ಒಂದ್ ಪ್ರೈವಸಿ ಇರಲ್ಲ, ಇದೆಲ್ಲ ಮುಂದೆ ಇದ್ರೆ ಏನು ಅನ್ಸಲ್ಲ, ಪಕ್ಕದಲ್ಲಿ ಯಾರು ಬರೋದೇ ಬೇಡಪ್ಪ ಅಂದ್ಬಿಟ್ಟು ಒಳಗ್ ಬಂದಿವಿ. ನೋಡಿದ್ರೆ ಅದು ಪಕ್ಕದಲ್ಲಿ ನಮ್ದೇ ಆಯ್ತು. ಈ ಹೋಲ್ ಬ್ಲಾಕ್ ಆಲ್ಮೋಸ್ಟ್ ಇದೊಂದು ಎಷ್ಟು 2400 ಸ್ಕ್ವೇರ್ ಫೀಟ್ ಏನೋ ಬರುತ್ತೆ ಇದು ಟೋಟಲ್ ಎಲ್ಲ ಎರಡೂ ಸೇರಿದ್ರೆ. ಅಪ್ರಾಕ್ಸಿಮೇಟ್ಲಿ ಎಷ್ಟು ಬರುತ್ತೆ. ಇದು ಡೈನಿಂಗ್ ಹಾಲ್, ಇದು ಕಿಚನ್. ಸೊ ಅವಾಗ ಅಪೇಕ್ಷಾ ಅವ್ರಿಗೆ ಜೊತೆ ಸ್ವಲ್ಪ ಅಡಿಗೆಗೂ ಹೆಲ್ಪ್ ಮಾಡ್ತಾ ಇರ್ತೀನಿ. ಅದೇ ಇದ್ದಾಗ ಹೆಲ್ಪ್ ಮಾಡ್ತೀನಿ. ದಿಸ್ ಇಸ್ ಟೋಟಲಿ ಮೈ ಡಿಪಾರ್ಟ್ಮೆಂಟ್.
ಇದು ಟಾಯ್ ರೂಮು, ಸೇಮ್ ಅಡ್ಜಸ್ಟೆಂಟ್ ಫ್ಲಾಟ್ ಸೇಮ್ ಇರೋದ್ರಿಂದ ಮಿರರ್ ಇಮೇಜ್ ತರ. ಇದು ಸೊ ಇದು ಸದ್ಯಕ್ಕೆ ವಿ ಮೇಡ್ ಇಟ್ ಆಸ್ ಅ ಟಾಯ್ ರೂಮ್. ಮಕ್ಳು ಇಬ್ರು ಚಿಕ್ಕವ್ರು ಇರೋದ್ರಿಂದ ಟಾಯ್ ರೂಮ್ ತರ ಇಲ್ಲಿ ಮ್ಯಾಟ್ ಹಾಕೊಟ್ಬಿಟ್ಟು ಅವ್ರಿಗೆ ಫುಲ್ ಇದು ಏನೋ ಈ ರೂಮ್ ಬಿಟ್ಟು ಕೊಟ್ಬಿಡ್ತೀವಿ. ಸೊ ದಟ್ ದೇ ವಿಲ್ ಪ್ಲೇ ಅರೌಂಡ್ ಟುಗೆದರ್ ಆ ತರ. ಇದೊಂದು Yeah, this is one guest ರೂಮ್ ಇದೆ. ಸೇಮ್ ಇದು ಮಾಸ್ಟರ್ ಬೆಡ್ರೂಮ್ ತರ. ಮಾಸ್ಟರ್ ಬೆಡ್ರೂಮ್. ಇದು ಮಾಸ್ಟರ್ ಬೆಡ್ರೂಮ್. ಇದಕ್ಕೆ ಅಟ್ಯಾಚ್ಡ್ ಬಾತ್ರೂಮ್ ಇರುತ್ತೆ. ಇನ್ನ ನಿಮ್ಮ ಏನು ಪದಕಗಳು? ದಿಸ್ ವಾಲ್ ಇಸ್ ಆಕ್ಚುಲಿ, ಈ ವಾಲ್ ಬಂದ್ಬಿಟ್ಟು ಡಿಕೋ ವಾಲ್ ಅಂತ ಹೇಳ್ತಾರೆ. ನಂಗೆ ಇದೇ ಡಿಸೈನ್ ಬೇಕು ಅಂತ ವೆರಿ ಪರ್ಟಿಕ್ಯುಲರ್, ಅಂದ್ರೆ ಸುಮ್ನೆ ಈ ತರ ಸ್ಟ್ಯಾಂಡ್ಸ್ ಮಾಡ್ಬಿಟ್ಟು ಇಡೋದಿರ್ಲಿಲ್ಲ. ಐ ವಾಂಟೆಡ್ ದಿಸ್ ಪರ್ಟಿಕ್ಯುಲರ್ ಡಿಸೈನ್ ಅನ್ನೋದಕ್ಕೆ. ಇದು ಗೋಡೆ ಅಲ್ಲ ಸರ್, ದಿಸ್ ಇಸ್ ಡಿಕೋ ವಾಲ್ ಅಂತ ಹೇಳೋದು. ಸೊ ಅದನ್ನ ಸಪರೇಟ್ ಆಗಿ ಮಾಡ್ಸಿರೋದು. ಸೊ ಇದು ಎಲ್ಲ ಬಂದಿದೆ ಸರ್. ಇದು ಗೂಗ್ಲ್ ಇದು 50 days ಸೆಲೆಬ್ರೇಷನ್. ಇದು ಪೋರ್ಟುಗಾಡು ಸೆಕ್ಸಸ್ದು, ತೆಲುಗು ಪಿಕ್ಚರ್ದು. ಆಮೇಲೆ ಇನ್ಯಾವುದು, ದಿಸ್ ಆರ್ ಮಲಬಾರ್ ಅಪ್ರಿಸಿಯೇಷನ್. ಇದು ನ್ಯಾಷನಲ್ ಅವಾರ್ಡ್ ಡೊಳ್ಳು ಸಿನಿಮಾಗೆ ಬಂದಿದ್ದು 2020 ಅಲ್ಲಿ. ಇಲ್ಲಿದೆ ಒಡೆಯರ್ ಮೂವೀಸ್ ಫೀಚರ್ ಫಿಲ್ಮ್ ಡೊಳ್ಳು. ಇದು ಕೊಟ್ಟಿರೋ ಬೆಳ್ಳಿ ಪದಕ, ಸರ್ಟಿಫಿಕೇಟ್ ಮತ್ತೆ ಒಂದು ಫೋಟೋ ಅದ್ರ ಜೊತೆ. ಒಬ್ಬರೇ ಹೋಗಿದ್ದೀರಿ ತಗೊಳಕ್ಕೆ? ವೇದಿಕೆ ಮೇಲೆ ಒಬ್ಬರೇ ಅಲ್ಲ ಸರ್ ಕೊಡೋದು. ಇಲ್ಲ ಅಪೇಕ್ಷಾ ಅವಾಗ ಪ್ರೆಗ್ನೆಂಟ್ ಇದ್ಲು. ಇಲ್ಲ, ಹೌದು. I was- ಐ ಥಿಂಕ್ ಡೆಲಿವರಿ ಆಗಿತ್ತಾ? ಇಲ್ಲ, ಕರೆಕ್ಟ್ ಪ್ರೆಗ್ನೆಂಟ್ ಇದ್ದೆ ನೀನು 2020 ಕರೆಕ್ಟ್. Very ಆಮೇಲೆ ಸರ್ ಇದು ತೆಗೀರಿ ಎಲ್ಲ ಒಂದೊಂದೇ ತೆಗೆದು ತೋರ್ಸಿ. ಅದೇ ನೋಡ್ತಾ ಇದ್ದೀನಿ. ಇದು ಫುಲ್ ಸೆಕ್ಷನ್ ಮೋಸ್ಟ್ಲಿ ಪವನ್ ಅನ್ಸುತ್ತೆ. ಎಲ್ಲ ಇಲ್ಲ ಇದು ನಂದು. ಇದು ಅಪೇಕ್ಷಾ ಕೊಟ್ಟಿರೋದು ಬೆಸ್ಟ್ ನೆಗೆಟಿವ್ ಕ್ಯಾರೆಕ್ಟರ್ ಕಾಫಿ ತೋಟ ಪಿಕ್ಚರ್ಗೆ ಬಂದಿರೋದು. ಇದು ಸೈಮಾ ಅವಾರ್ಡ್. ಸೊ And this is my first award. ಸುವರ್ಣ This Black Lady ಸುವರ್ಣ ಚಾನಲ್ ಗೆ ನನ್ನ ಫಸ್ಟ್ ಸೀರಿಯಲ್ ಎಂಟ್ರಿ ಆಗಿದ್ದು. ಪ್ರಾಮಿನೆಂಟ್ ಇದು ನ್ಯೂ ಎಂಟ್ರಿ ಅಂತ ಹೇಳಿ ಫಿಮೇಲ್ ಲೀಡ್ ಗೆ ಬಂದಿರುವಂತ ಅವಾರ್ಡ್ ಇದು ನನಗೆ. ಈಗ ಸ್ಟೇಟ್ ಅವಾರ್ಡ್ ಕೆಲವು ಅವಾರ್ಡ್ಗಳೆಲ್ಲ ಬರೋದು ಬ್ಲಾಕ್ ಚೆನ್ನಾಗಿರುತ್ತೆ ಅಂತ, ಮಿಕ್ಕಿದ್ದೆಲ್ಲ ಸಿಲ್ವರ್ ಅವೆಲ್ಲ. ಬ್ಲಾಕ್ ಲೇಡಿ ಇಸ್ ವೆರಿ ಡಿಫ್ರೆಂಟ್. ನಾನು ಹೇಳ್ತೀನಿ ಕೊಡ್ಬೇಕಾದ್ರೂ ಅದು ಬ್ಲಾಕೇ ಇರುತ್ತೆ, ಗೋಲ್ಡ್ ಇರ್ತಾವಲ್ಲ. ಹೌದು, ಇದು ಯಾವ ಸುವರ್ಣ ಚಾನೆಲ್ ಕೊಟ್ಟಿರೋದು. ಸೊ ಇದಾದ್ಮೇಲೆ ದಿಸ್ ಫುಲ್ ಸಾಂಗ್ ಆಫ್ ದಿ ಇಯರ್ ಪ್ಯಾರ್ಗೆ ಆಗ್ಬಿಟ್ಟೈತೆ. ಸಾಂಗಿಗೆ ಕೊಟ್ಟಿರೋ ಅವಾರ್ಡ್ ಇದು. ಮಿರ್ಚಿ ಗೋವಿಂದಯ್ಯನಮ್ಮ ಸಿನಿಮಾ ಮಿರ್ಚಿ ಮ್ಯೂಸಿಕ್ ಅವಾರ್ಡ್. ಇದು ಯಾವ್ದು ಇದು? ಸೈಮಾ ಬೆಸ್ಟ್ ಪ್ರೊಡ್ಯೂಸರ್ ಸೈಮಾ ಡೊಳ್ಳುಗ್ ಬಂದಿರೋದು ಇದು. ಇದು ಅಷ್ಟೇ ಮಿರ್ಚಿ. ಇದು ಮಿರ್ಚಿ, ಅದೇ ಇದು ಮಿರ್ಚಿ ಅಂಡ್ ಬೆಸ್ಟ್ ಡೈರೆಕ್ಟರ್ ಗೂಗ್ಲಿಗೆ ಬಂದಿದೆ ಇದು. ಇದೂನು ಗೂಗ್ಲಿಗೆ ಬೆಸ್ಟ್ ಲಿರಿಸಿಸ್ಟಿಕ್ ಬಂದಿರೋದು ಇದು. ಸೊ ಇದೂನು ಯಾವುದು, ಬರೀ ಸೈಮಾನೆ ಕಾಣ್ತಾವೆ. ಇದು ಬೆಸ್ಟ್ ಲಿರಿಕ್ ರೈಟರ್, ಇದೂನು ಅದಕ್ಕೆ ಬಂದಿರೋದು ನಟಸಾರ್ವಭೌಮಗೆ. ಗೋವಾ ಫಿಲ್ಮ್ ಫೆಸ್ಟಿವಲ್ ಅಲ್ವಾ ಇದು? ಇಫಿದು ಸರ್ಟಿಫಿಕೇಟ್. ಇದು ಇದು ಚಿತ್ತಾರ ಅವಾರ್ಡ್ಸ್. ಇದು ಡೊಳ್ಳುಗ್ ಬಂದಿರೋದು. ಅಂಡ್ ಇದು ನಮ್ಮ ಕ್ರಿಟಿಕ್ಸ್ ಯಾರಿದಾರಲ್ಲ, ನಮ್ಮ ಶ್ಯಾಮ್ ಪ್ರಸಾದ್ ಸರ್, ಅವ್ರದ್ದು ಅವರ ಒಂದು ಇದ್ರಲ್ಲಿ ಡೊಳ್ಳು ಪಿಕ್ಚರಿಗೆ ಬೆಸ್ಟ್ ಡೆಬ್ಯೂ ಪ್ರೊಡಕ್ಷನ್ ಹೌಸಿಗೆ ಕೊಟ್ಟಿರೋದು ಚಂದನವನ. ಐ ವ್ಯಾಲ್ಯೂ ಇಟ್ ಮೋರ್ ಬಿಕಾಸ್ ವೆರಿ ಕ್ರಿಟಿಕಲ್ ಅವಾರ್ಡ್ ಅದು. ಸೊ ಇದು ಚಿತ್ರಸಂತೆ. ಇದನ್ನು ಕೂಡ ಡೊಳ್ಳುಗೆ ಬಂದಿರೋದು. ಇದು ವೆಂಕ್ಯ ಅಂತ ಹೇಳಿ ಈಗ ಒಂದು ಹೊಸ ಸಿನಿಮಾ ಪ್ರೊಡ್ಯೂಸ್ ಮಾಡಿದೀವಿ. ಸೊ ಆ ಸಿನಿಮಾಗೆ ಗೋವಾದಲ್ಲಿ ಇದಾಗಿದ್ದಕ್ಕೆ ಬಂದಿದ್ದು. ಮತ್ತೆ ಇದು ನಾನು ಆಸ್ಕರ್ಗೆ ಜ್ಯೂರಿ ಆಗಿ ಹೋಗಿದ್ದೆ. ಆಸ್ಕರ್ 2022 ಅಲ್ಲಿ ನಾನು ಒನ್ ಆಫ್ ದ ಜ್ಯೂರಿ ಆಗಿ ಹೋಗಿದ್ದೆ. ಅದರ ಮೆಮೊರಿಗೆ ಕೊಟ್ಟಿರೋದು. ಮತ್ತೆ ಇದು ದಾದಾ ಸಾಹೇಬ್ ಫಾಲ್ಕೆ MSK ಟ್ರಸ್ಟ್ ಅಂತ, ಇದನ್ನು ಕೂಡ ಡೊಳ್ಳುಗೆ ಬಂದಿರೋದು. ಮತ್ತೆ ಇದು ದುಬೈಯಲ್ಲಿ ಕೊಟ್ಟಿರೋದು ನನಗೆ. ಯಾವ್ದಿದು, ಅದೇ ಈ ನ್ಯಾಷನಲ್ ಅವಾರ್ಡ್ ಬಂದಿದ್ದಕ್ಕೆ ಆ ರೆಕಗ್ನಿಷನ್ಗೆ ಕೊಟ್ಟಿರೋದು. ಮತ್ತೆ ಇದು ರೆಮೋಗೆ ಕೊಟ್ಟಿರೋದು. ರೆಮೋ ಫಿಲ್ಮ್ಗೆ ಒನ್ ಆಫ್ ದಿ ಫೈನೆಸ್ಟ್ ಕ್ಯಾಪ್ಚರ್ಸ್ ಆಫ್ ದ ಫಾರಿನ್ ಫಿಲ್ಮ್ ಶೂಟಿಗೆ ಕೊಟ್ಟಿರೋದು. ಇದು IIFTC ಟೂರಿಸಂ ಅಂತ ಹೇಳಿ, ಟೂರಿಸಂ ಅವಾರ್ಡ್ಸ್ ಅಂತ ಹೇಳಿ ಕೊಟ್ಟಿರೋದು. ಸೊ ಇಷ್ಟಿದೆ. ಏನೋ ಒಂದು ಸಾಕಾಗತ್ತಾ?
ನೆಕ್ಸ್ಟ್ ಗೌಡ್ ಮಾಡ್ಬೇಕಲ್ಲ. ಇಲ್ಲಿ ಪ್ಲಾನ್ ಇದೆ ಆಕ್ಚುಲಿ. ನಾಶನ ಮಾಡೇ ತೆಗಿತೀರಾ ಇಲ್ಲಿಂದ. ಇಲ್ಲ ಅದು ಸ್ಪೇಸ್ ಇದೆಯಲ್ಲ ಅಲ್ಲಿದೆ ಜಾಗ ಇನ್ನು. ಸೊ ಇನ್ನೂ ಎಲ್ಲ ಇದಾವೆ, ಎಲ್ಲ ಒಳಗಿಟ್ಟಿದೆ. ಒಂದಷ್ಟು ಜಾಗ ಸಾಕಾಗಲ್ಲ, ಇಟ್ಟಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಚಿತ್ರಲೋಕ ಯೂಟ್ಯೂಬ್ ಚಾನೆಲ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.